ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಸಂಚಿಕೆ ಸೂಪರ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳ್ತೀರಾ, ನೀವೊಂದು ಹೇಳ್ತೀರಾ ಅದೊಂದಾಗುತ್ತೆ. ಏನ್ರಿ ಇದು ಒಂದು ಅರ್ಥನೇ ಆಗ್ತಿಲ್ವಲ್ಲ ಅನ್ನೋರು ಕೂಡ ಇದ್ದೀರಾ. ಹೌದು, ನಮಗೂ ಕೂಡ ಏನಪ್ಪ ಅಂತಂದರೆ ಅಜಿತ್ ಭೂಮಿ ಒಂದಾಗ್ತಾರೆ ಅಂತ ಅನ್ಕೋತಿರ್ತೀವಿ. ಸೊ ಇಲ್ಲಿ ಯಾರಾದರೂ ಮಧ್ಯದಲ್ಲಿ ಕಡ್ಡಿಗೆ ಇರೋರು ಇದ್ದೇ ಇರ್ತಾರೆ. ಇವಾಗ ನಮ್ಮ ಸತ್ಯಣ್ಣ ಬೇರೆ ಒಂದು ಪಿನ್ನನ್ನು ಇಟ್ಬಿಟ್ಟಿದ್ದಾರೆ ಅಜಿತ್ ಅವ್ರಿಗೆ. ಅಜಿತ್ ಅವರು ಚಿಂತೆಗೆ ಈಡಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದರೆ ಭೂಮಿಗೆ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಸತ್ಯಣ್ಣನ ಹತ್ರ ತಮ್ಮ ಮನಸ್ಸಿನ ಭಾವನೆಗಳನ್ನೆಲ್ಲ ಹೇಳ್ಕೊತಾರೆ. ಇಲ್ಲ, ನಾನು ಭೂಮಿನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀನಿ, ಅವಳನ್ನ ಬೈದಿರೋದು ಅಮ್ಮನಿಗೆ ಆ ರೀತಿ ಆಗೋಯ್ತಲ್ಲ, ಅವಳು ಎಲ್ಲನೂ ಹೇಳ್ಬಿಡ್ತೀನಿ ಅಮ್ಮನ ಹತ್ರ ಸತ್ಯ ಅಂತ ಹೇಳಿರೋ ಕಾರಣಕ್ಕೋಸ್ಕರ ನಾನು ಹಾಗೆ ಹೇಳಿದೆ ಸತ್ಯಣ್ಣ. ಈಗ ನಿಜವಾಗ್ಲೂ ನನಗೆ ಭೂಮಿ ಮೇಲೆ ಲವ್ ಆಗಿದೆ ಸತ್ಯಣ್ಣ, ಈಗಲೇ ಕರೆದ್ಬಿಟ್ಟು ನಾನು ಭೂಮಿ ಹತ್ರ ನನ್ನ ಮನಸ್ಸಿನ ಭಾವನೆಗಳನ್ನು ಹೇಳ್ಕೊಳ್ತೀನಿ ಅಂತ ಹೇಳ್ತಾರೆ. ಯಾರು? ನಮ್ಮ ಅಜಿತ್ ಅವರು. ಆಗ ಸತ್ಯಣ್ಣ ಬೇಡವೇ ಬೇಡ ಅಂತ ಹೇಳ್ತಾರೆ. ಯಾಕೆ ಸತ್ಯಣ್ಣ, ಇಷ್ಟು ದಿನ ನೀವೇ ಹೇಳಂತಿದ್ರಲ್ಲ ಅಂತ ಹೇಳಿದಾಗ ಅವರು ಎಕ್ಸ್ಪ್ಲೇನನ್ನು ಕೂಡ ಮಾಡ್ತಾರೆ. ನೀನು ಭೂಮಿಗೆ ಯಾವ ರೀತಿ ಬೈತಿದೀಯಾ, ಯಾವ ರೀತಿ ಅವಳಿಗೆ ಹರ್ಟ್ ಮಾಡಿದೀಯಾ, ಅವಳ ಮನಸ್ಸಲ್ಲಿ ಏನಿದೆ, ಅವಳು ಒಂದು ಸುಂದರವಾದ ಗೂಡು ಕಟ್ಕೋಬೇಕು, ನಾನು ಕಾನ್ಸ್ಟೇಬಲ್ ಆಗಬೇಕು ಅಂತ ಅಂದ್ಕೊಂಡಿದ್ಲು, ಕಾನ್ಸ್ಟೇಬಲ್ ಆಗಿದ್ದಾಳೆ, ಅವ್ರ ಅಮ್ಮನಿಗೋಸ್ಕರ ನಿಮ್ಮ ಮನೆಗೆ ಬಂದಿದ್ದಾಳೆ ವಿನಃ ಅವಳು ನಿನ್ನ ಮೇಲಿನ ನಿನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅನ್ನೋದು ಯಾರಿಗೆ ಗೊತ್ತು ಅಂತ ಹೇಳಿ ಸತ್ಯಣ್ಣ ಹೇಳ್ತಾರೆ. ಅದನ್ನು ಫಸ್ಟ್ ನೀವು ತಿಳ್ಕೊಬೇಕು. ನೀನು ಸಡನ್ನಾಗಿ ಹೋಗಿ ಅವಳಿಗೆ ಪ್ರಪೋಸ್ ಮಾಡಬೇಕು, ಅವಳು ನಿನಗೆ ಟ್ರೈನಿಂಗಲ್ಲಿ ಏನು ಹೇಳಿದಾಳೆ ಅಂತ ನೆನಪಿದೆ ತಾನೆ. ಸೊ ಆ ರೀತಿ ಏನಾದರೂ ಆಗ್ಬಿಟ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಯೋಚನೆ ಮಾಡು. ಸೊ ಹಾಗಾಗಿ ನಾನು ಹೇಳಬೇಡ ಅಂತ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊ. ಇನ್ನಂತಂದರೆ ಫಸ್ಟು ಆ ಭೂಮಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು. ನಾನು ಆಗಾಗ ಹೇಳ್ತಾನೆ ಇದ್ದೆ, ನಿಮ್ಮಿಬ್ಬರು ನಿಜವಾಗ್ಲೂ ಪ್ರೀತಿ ಅಂತ, ನೀವು ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಭೂಮಿಗೂ ಕೂಡ ಸಾಕಷ್ಟು ಪ್ರೀತಿ ಇದೆ. ಇಲ್ಲಿ ಭಾಗ್ಯಮ್ಮನಿಗೂ ಕೂಡ ಒಂದು ಜಲಸ್ ಫೀಲ್ ಆಗ್ತಾ ಇದೆ. ಶಾರದಮ್ಮ ಮತ್ತು ಶ್ರವಣ್ ಅವರು ಏನಾದರೂ ಅತಿಯಾಗಿ ಭೂಮಿನ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ರು. ಶಾರದಮ್ಮ ಭೂಮಿಗೋಸ್ಕರ ಅಂತ ಹೂವು ಕಟ್ಟಿದಾಗ ಅದನ್ನು ದೇವ್ರಿಗೆ ಹಾಕ್ಬಿಡು, ನಾನು ಕಟ್ಟಿರೋ ಹೂವನ್ನ ಹುಡ್ಕೋ ಅಂತ ಹೇಳ್ತಾರೆ. ಯಾರು? ಭಾಗ್ಯಮ್ಮನವರು. ಅಂದರೆ ನಿಜವಾಗ್ಲೂ ಶಾರದಮ್ಮ ಮತ್ತು ಶ್ರವಣವರೇ ಭೂಮಿ ತಂದೆ ತಾಯಿ ಅಂತ ಗೊತ್ತಾದರೆ ಏನಾಗ್ಬೋದು. ಅದು ಬೇರೆ ಚಿಕ್ಕ ಮನಸ್ವಿನಿ ಫೋಟೋನ ಕೇಳಿದಾಳೆ, ಅದನ್ನು ದೇವಾಯನಿ ಅಮ್ಮನ ಹತ್ರ ಇದೆ ಅಂತ ಭೂಮಿ ಕೂಡ ಹೇಳಿದಾಳೆ. ಒಂದು ವೇಳೆ ನಿಜವಾದ ಫೋಟೋ ತೋರಿಸಿದ್ರೆ, ನಿಜವಾದ ಫೋಟೋ ಸತ್ರು ತೋರಿಸಂಗಿಲ್ಲ ದೇವಾಯನಿ, ಯಾಕಂದರೆ ಸೊ ಭೂಮಿನೇ ಮನಸ್ವಿನಿ ಅಂತ ಇವ್ರಿಗೆ ಗೊತ್ತಿಲ್ಲ. ಆದರೆ ಏನಪ್ಪ ಅಂತಂದರೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯಾವುದಾದ್ರೂ ಬೇರೆ ಯಾವುದೋ ಫಾರಿನೋ ಇಂಗ್ಲೆಂಡೋ ಅಥವಾ ಫೋಟೋನೋ ತೋರಿಸ್ಬೋದೇನಪ್ಪ, ಇಲ್ಲ ಕಳೆದೋಗಿದೆ ಅಂತಲೂ ಹೇಳ್ಬೋದು. ದೇವಾಯನಿ ಯಾವಾಗ ಹೆಂಗಿರ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಅದೆಲ್ಲ ಇರಲಿ. ಸೊ ಅದು ಯಾವಾಗ ಮನಸ್ವಿನಿ ಅಂತ ಗೊತ್ತಾಗುತ್ತೋ, ಅದು ಯಾವಾಗ ಶ್ರವಣ್ ಶಾರದಮ್ಮನ ಮಗಳು ಮನಸ್ವಿನಿ ಭೂಮಿನಿ ಅಂತ ಗೊತ್ತಾಗುತ್ತೋ, ಅದಕ್ಕಿನ್ನೂ ಎಷ್ಟು ವರ್ಷಗಳ ಕಾಲ ತೊಗೊಳ್ತು, ಎಷ್ಟು ದಿನಗಳ ಕಾಲ ತೊಗೊಳ್ತು ಯಾರಿಗೆ ಗೊತ್ತು. ಸೊ ಈಗ ಮಧ್ಯದಲ್ಲಿ ಕಾಲು ಮುರ್ಕೊಂಡಿಲ್ಲ, ಕಾಲಿಗೆ ಏಟು ಬಿದ್ದಿದೆ. ಸೊ ಅಜಿತ್ ಅವರು ಸಿಕ್ಕಾಪಟ್ಟೆ ಕೇರ್ ಮಾಡ್ತಾ ಇದ್ದಾರೆ. ಇವಳು ನೋಡಿದ್ರೆ ಸುಮ್ಮನೆ ಇರೋದು ತಾನೆ, ಅದು ಬಿಟ್ಟು ದೀಪ ಆರೋಕ್ಕೆ ಬಿಟ್ಟು ಜೋರಾಗಿ ಉಳಿತಂತ ಸಾಹೇಬ್ರೆ, ಹಂಗೆ ಸಾಹೇಬ್ರೆ, ಹಿಂಗೆ ಸಾಹೇಬ್ರೆ ಅಂದ್ಬಿಟ್ಟು ಅವ್ರ ತಲೆನೇ ಕೆಡಿಸ್ತಾಳೆ. ಅವರು ಭಗವಂತನ ಹತ್ರ ಹೋಗಿ ಯಾಕಪ್ಪ ಹಿಂಗೆ ಮಾಡ್ತಿದ್ಯಾ ಅಂತ ಭಗವಂತನ ಹತ್ರ ಮೊರೆ ಇಡ್ತಾರೆ. ಸತ್ಯಣ್ಣ ಬೇರೆ ಹಿಂಗೆ ಕೈ ಎತ್ಬಿಟ್ರು. ಅಜಿತ್ ಅವರ ಚಿಂತೆ ಹೆಚ್ಚಾಗಿದೆ. ಅವರ ಒಂದು ಆತಂಕ, ಏನು ಆತಂಕ, ಎಲ್ಲಿ ನಾನು ಭೂಮಿನ ಕಳ್ಕೊಂಡ್ಬಿಡ್ತೀನೋ ಏನೋ, ಭೂಮಿ ನಿಜವಾಗ್ಲೂ ನನ್ನ ಪ್ರೀತಿನ ಒಪ್ಕೊಳ್ಳೋದಿಲ್ವಾ ಅಂತ ಆತಂಕ ಶುರುವಾಗಿದೆ ಅವರಿಗೆ. ಇನ್ನು ಈ ಅಂಜು ಹೆಂಗಾರ ಮಾಡಿ ನಚ್ಚಿನ ಬುಟ್ಟಿಗೆ ಹಾಕೋಬೇಕು ಅಂತ ಹೇಳ್ಬಿಟ್ಟು ಉಳ್ಳಾಗಡ್ಡಿಯಿಂದ ಜ್ವರ ಬರೆಸ್ಕೊಂಡು ಅಂತೂ ಇಂತೂ ಗಂಡನ ಪ್ರೀತಿಯನ್ನು ಸಂಪಾದನೆ ಮಾಡೇ ಬಿಟ್ಲು. ಇದು ಏನಾಗುತ್ತೋ ಮುಂದೆ ನೋಡೋಣ. ಸದ್ಯಕ್ಕಂತೂ ಇಷ್ಟ ಆಗಿದೆ. ಈಗ ಭಾಗ್ಯಮ್ಮ ಹೋಗಿ ದೇವಾಯನಿನ ಫೋಟೋ ಕೇಳಬೇಕು. ಅಜಿತ್ ಅವರು ಭೂಮಿ ಹತ್ರ ಪ್ರೀತಿ ಹೇಳ್ಕೋಬೇಕು ಅಂತಂದರೆ ಸತ್ಯಣ್ಣ ಅವರು ಬೇರೆ ಒಂದು ದೊಡ್ಡ ಬಾಂಬ್ ಹಾಕ್ಬಿಟ್ಟಿದ್ದಾರೆ. ಈಗ ಆತಂಕಕ್ಕೊಳಗಾಗಿದ್ದಾರೆ. ಆತಂಕ ಹೇಗೆ ನಿವಾರಿಸ್ಕೊಳ್ತಾರೆ, ಭೂಮಿಗೆ ಹೇಗೆ ಪ್ರಪೋಸ್ ಮಾಡ್ತಾರೆ ಅನ್ನೋದನ್ನು ನಾವು ಮುಂದಿನ ವೀಡಿಯೋದಲ್ಲಿ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.